ನಮಸ್ತೆ. ರಾಮಾಯಣ ಅಯೋಧ್ಯಾಕಾಂಡ ಏಕೋನವಿಂಶತ್ಯಧಿಕಶತತಮಃ ಸರ್ಗಃ ದಂಡಕಾರಣ್ಯ ಪ್ರವೇಶಃ. ಇವತ್ತು 1ರಿಂದ 5ನೇ ಶ್ಲೋಕ ನೋಡೋಣ. ಮೊದಲಿಗೆ 1ನೇ ಶ್ಲೋಕ. ಅನುಸೂಯಾತು ಧರ್ಮಜ್ಞ ಶ್ರುತ್ವಾ ತಾಂ ಮಹತೀಂ ಕಥಾಂ ಪರ್ಯಷ್ಟಜತ ಬಾಹುಭ್ಯಾಂ ಶಿರಸ್ಯಾಘ್ರಾಯ ಮೈಥಿಲೀಂ. 2ನೇ ಶ್ಲೋಕ. ವ್ಯಕ್ತಕ್ಷರಪದಂ ಚಿತ್ರಂ ಭಾಷಿತಂ ಮಧುರಂ ತ್ವಯಾ ಯಥಾ ಸ್ವಯಂವರಂ ವೃತ್ತಂ ತತ್ಸರ್ವಂ ಹಿ ಶ್ರುತಂ ಮಯಾ. 3ನೇ ಶ್ಲೋಕ. ರಾಮೇಹಂ ಕಥಯಾ ತೇ ತು ದೃಢಂ ಮಧುರಭಾಷಿಣೀ ರವಿರಸ್ತಂ ಗತಃ ಶ್ರೀಮಾನ್ ನುಪೋಹ್ಯ ರಜನೀಂ ಶಿವಾಂ. 4ನೇ ಶ್ಲೋಕ. ದಿವಸಂ ಪ್ರತಿ ಕೀರ್ಣಾನಾಂ ಮಹಾರಾರ್ಥಂ ಪತತ್ರಿಣಾಂ ಸಂಧ್ಯಾಕಾಲೇ ನಿಲೀನಾನಾಂ ನಿದ್ರಾರ್ಥಂ ಶ್ರೂಯತೆ ಧ್ವನಿಃ. 5ನೇ ಶ್ಲೋಕ. ಏತೇ ಚಾಪ್ಯಭಿಷೇಕಾರ್ದ್ರಾ ಮುನಯ ಕಲಶೋದ್ಯತಾಃ ಸಹಿತಾ ಉಪವರ್ತಂತೆ ಸಲಿಲಾಪ್ಲುತವಲ್ಕಲಾಃ. ಈಗ ಅರ್ಥ ನೋಡೋಣ. ಸರ್ಗ 119. ಸರ್ಗದ ಹೆಸರು ದಂಡಕಾರಣ್ಯ ಪ್ರವೇಶ, ಅಂದರೆ ಅತ್ರಿ ಮುನಿಗಳ ದಂಡಕಾರಣ್ಯಕ್ಕೆ ಪ್ರವೇಶ. ಅತ್ರಿ ಮುನಿಗಳ ಆಶ್ರಮದಲ್ಲಿ ಆ ರಾತ್ರಿಯನ್ನು ಕಳೆಯುವುದು, ಮಾರನೇ ದಿನ ದಂಡಕಾರಣ್ಯ ಪ್ರವೇಶ. ಇದು ಸಾರಾಂಶ ಈ ಸರ್ಗದ. ಮೊದಲಿಗೆ 1ನೇ ಶ್ಲೋಕದ ಅರ್ಥ. ಧರ್ಮಜ್ಞಳಾದ ಅನಸೂಯೆಗೆ ಸೀತಾ ಸ್ವಯಂವರದ ಕಥೆಯನ್ನು ಕೇಳಿ ಆನಂದವಾಯಿತು. ಅವಳು ಮೈಥಿಲಿಯನ್ನು 2 ಕೈಗಳಿಂದಲೂ ಆಲಂಗಿಸಿಕೊಂಡು ಶಿರಸ್ಸನ್ನಾಘ್ರಾಣಿಸುತ್ತಾ ಹೀಗೆಂದಳು. 2 ಮತ್ತು 3ನೇ ಶ್ಲೋಕದ ಅರ್ಥ. ಮಗಳೇ, ಎಷ್ಟು ಚೆನ್ನಾಗಿ, ಎಷ್ಟು ಇಂಪಾಗಿ ಕಥೆಯನ್ನು ಹೇಳಿದೆ. ಮಾತುಗಳನ್ನು ಎಷ್ಟು ಸ್ಫುಟವಾಗಿ ಉಚ್ಚರಿಸಿದೆ. ಸ್ವಯಂವರದ ವೃತ್ತಾಂತವೆಲ್ಲವನ್ನೂ ನಾನು ಕೇಳಿದಂತಾಯಿತು. ಎಷ್ಟು ಮಧುರವಾಗಿ ಮಾತನಾಡುತ್ತೀಯೇ ಸೀತೆ. ನಿನ್ನ ವೃತ್ತಾಂತವನ್ನು ಕೇಳಿ ಆನಂದವಾಯಿತು. ಈಗ ಸೂರ್ಯನು ಮುಳುಗುತ್ತಿದ್ದಾನೆ. ಮಂಗಳಕರವಾದ ರಾತ್ರಿ ಸಮೀಪಿಸಿತು. 4 ಮತ್ತು 5ನೇ ಶ್ಲೋಕದ ಅರ್ಥ. ಹಗಲೆಲ್ಲ ಆಹಾರಕ್ಕಾಗಿ ಚದರಿದ್ದ ಹಕ್ಕಿಗಳು ಸಂಜೆಯಾಯಿತೆಂದು ಗೂಡುಗಳಿಗೆ ಹಿಂದಿರುಗಿವೆ. ನಿದ್ರೆಗಾಗಿ ಗೂಡುಗಳನ್ನು ಸೇರಿಕೊಳ್ಳುತ್ತಾ ಚಿಲಿಪಿಲಿ ಗುಟ್ಟುವುದು ಕೇಳಿಸುತ್ತಿದೆ. ಮುನಿಗಳು ಸ್ನಾನ ಮಾಡಿ ಒದ್ದೆಯಾದ ವಲ್ಕಲವನ್ನು ಉಟ್ಟು ಜಲಕಲಶಗಳನ್ನು ಹಿಡಿದು ಗುಂಪು ಗುಂಪಾಗಿ ಬರುತ್ತಿದ್ದಾರೆ. ಇದು 4 ಮತ್ತು 5ನೇ ಶ್ಲೋಕದ ಅರ್ಥ. ಇದರಲ್ಲಿ ಮೊದಲಿಗೆ ಅನಸೂಯಾದೇವಿ ಸೀತೆಯ ಸ್ವಯಂವರವನ್ನು ಕೇಳಿ, ಸೀತೆಯ ಬಾಯಿಂದನೇ ಅವಳ ಸ್ವಯಂವರವನ್ನು ಕೇಳಿ ಬಹಳ ಖುಷಿಯಾಯಿತು ಅಂತ 2 ಕೈಗಳಿಂದನೂ ಆಲಂಗಿಸಿಕೊಂಡು ಶಿರಸ್ಸನ್ನಾಘ್ರಾಣಿಸುತ್ತಾ, ಅಂದರೆ ತಲೆಯನ್ನು ಇಟ್ಕೊಂಡು ಹಿಂಗೆ ಮಾಡ್ತಾರಲ್ಲ, ಹೀಗೆ ಇಟ್ಕೊಂಡು ಆಯಿತು ದೇವಿ ಸೀತೆ ಅಂತ ಹೇಳ್ತಿದ್ದಾರೆ. ಏಕೆಂದರೆ ಅನಸೂಯ ಕಳೆದ ಶ್ಲೋಕಗಳಲ್ಲಿ ನೋಡ್ದಂಗೆ ಬಹಳ ವಯಸ್ಸಾಗಿದೆ. ಆಮೇಲೆ ಸೀತೆನ ಯುವಕಿ. ಸೊ ಹಿರಿಯರು ಮಕ್ಕಳನ್ನು ಹೇಗೆ ಪ್ರೀತಿಸ್ತಾರೋ, ಹೇಗೆ ನೋಡ್ತಾರೋ ಅದನ್ನು ಇಲ್ಲಿ ತೋರಿಸಿದ್ದಾರೆ. ಅನಸೂಯೆ ಸೀತೆಯನ್ನು ಅವಳ ಮೊಮ್ಮಗಳು ಆ ದೃಷ್ಟಿಯಿಂದ ಅವಳನ್ನು ನೋಡಿ ಆಲಂಗಿಸಿ ಶಿರಸ್ಸನ್ನಾಘ್ರಾಣಿಸುತ್ತಾ ಹೀಗೆಂದಳು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಾರೆ ಅಂದರೆ, ಮಗಳೇ, ಎಷ್ಟು ಚೆನ್ನಾಗಿ, ಎಷ್ಟು ಇಂಪಾಗಿ ನೀನು ಹೇಳಿದ ಸ್ವಯಂವರ ಎಷ್ಟು ಚೆನ್ನಾಗಿತ್ತು, ಕೇಳೋಕ್ಕೆ ಇಂಪಾಗಿತ್ತು. ಮಾತುಗಳು ಸ್ಫುಟವಾಗಿ ಹೇಳಿದೆ. ಉಚ್ಚಾರಣೆ ತುಂಬ ಚೆನ್ನಾಗಿತ್ತು. ಸ್ವಯಂವರದಲ್ಲಿ ಏನೆಲ್ಲ ಆಯಿತು ಎಲ್ಲನೂ ಕೇಳ್ದಂಗೆ ಆಯಿತು, ಹೀಗೆ ಹೇಳ್ತಾರೆ. ಸೊ ಇದು ನಾವು ನೋಡ್ದಂಗೆ ಮನೆಯಲ್ಲಿ ಅಜ್ಜಿಯಂದಿರು ಇರ್ತಾರಲ್ಲ, ಅವರು ಮೊಮ್ಮಕ್ಕಳೊಟ್ಟಿಗೆ ಮಾತಾಡ್ಬೇಕಾದ್ರೆ ಆಡ್ಬೇಕಾರೆಲ್ಲ
ಹೆಚ್ಚು ಕಮ್ಮಿ ಹೀಗೆ ಇರುತ್ತೆ. ಸೊ ಮೊಮ್ಮಕ್ಕಳು ಏನೋ ಹೇಳ್ತಾರೆ, ಅದನ್ನು ನಾವು ಎಷ್ಟು ಚೆನ್ನಾಗಿ ಹೇಳಿದೆ, ಎಷ್ಟು ಮುದ್ದಾಗಿ ಹೇಳಿದೆ, ಆ ಥರ ಎಲ್ಲ ಹೇಳ್ತೀವಲ್ಲ, ಅದೇ ಥರ ಅನಸೂಯ ಸೀತೆಯ ಮಾತನ್ನು ಕೇಳಿ ಹೀಗೆ ಹೇಳ್ತಿದ್ದಾರೆ, ಎಷ್ಟು ತುಂಬ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಿದ್ದಾರೆ. ಆಮೇಲೆ ಸೀತೆ ನಿನ್ನ ವೃತ್ತಾಂತ ಕೇಳಿ ಆನಂದವಾಯಿತು, ಹೀಗೆ ಸೂರ್ಯನು ಕತ್ತಲೆ ಆಯಿತು, ಈಗ ರಾತ್ರಿ ಆಗಿದೆ, ಇಷ್ಟು ಸುಮಾರು ಮಾತುಕತೆ ಆಗಿತ್ತು, ಈಗ ರಾತ್ರಿ ಆಗಿದೆ, ಈಗ ಮಲ್ಕೊಳ್ಳೋಣ, ಮಂಗಳಕರವಾದ ರಾತ್ರಿ ಬಂದಿದೆ. ಸೊ ಆಮೇಲೆ ಹಕ್ಕಿಗಳು ಎಲ್ಲ ಪುನಃ ಮನೆಗೆ ಬರ್ತಿದೆ, ಮನೆಗೆ ಬಂದು ಹಗಲೆಲ್ಲ ಆಹಾರಕ್ಕಾಗಿ ಹುಡುಕಿ ಈಗ ದಣಿದು ಮನೆಗೆ ಬಂದು ಚಿಲಿಪಿಲಿ ಮಾಡ್ತಿದೆ, ಚಿಲಿಪಿಲಿ ಗುಟ್ಟುವುದು ಅಂತ ಹೇಳಿದ್ದಾರೆ. ಚಿಲಿಪಿಲಿ ಗುಟ್ಟುವುದು ಅಂದರೆ ಅದರದ್ದು ಹಕ್ಕಿಗಳು ಮಾಡುವ ಸೌಂಡನ್ನು ನಾವು ಚಿಲಿಪಿಲಿ ಗುಟ್ಟುವುದು ಅಂತ, ಚಿಲಿಪಿಲಿ ಅಂತ ಹೇಳ್ತೀವಿ, ಬಿಕಾಸ್ ಇಟ್ಸ್ ಸೌಂಡ್ಸ್ ಲೈಕ್ ದಟ್. ಇಂಗ್ಲೀಷಲ್ಲಿ ಚಿರ್ಪಿಂಗ್ ಅಂತೀವಲ್ಲ, ಅದೇ ಥರ ಚಿಲಿಪಿಲಿ ಗುಟ್ಟುವುದು ಅಂತ ಹೇಳ್ತಾರೆ. ಅದಾದಮೇಲೆ ಮುನಿಗಳು ಸ್ನಾನ ಮಾಡಿ ಒದ್ದೆಯಾದ ವಲ್ಕಳಗಳನ್ನುಟ್ಟು ಜಲ ಕಲಶಗಳನ್ನಿಟ್ಟುಕೊಂಡು ಗುಂಪು ಗುಂಪಾಗಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ, ಮುನಿಗಳೆಲ್ಲ ರಾತ್ರಿ ಸಂಜೆ ಆಗ್ತಿದ್ದಂಗೆ ಒಂದು ಸ್ನಾನ ಎಲ್ಲ ಮಾಡಿ, ಸಂಜೆ ಆದಮೇಲೆ ಒಂದು ಸ್ನಾನ ಮಾಡ್ತಿದ್ರು. ನಾವೀಗ ಬರೀ ಬೆಳಗ್ಗೆ ಹೊತ್ತು ಸ್ನಾನ ಮಾಡ್ತೀವಿ. ಸೊ ಮುನಿಗಳೆಲ್ಲ ಸಂಜೆನೂ ಒಂದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಅದು ಏನೆಲ್ಲ ಅವ್ರದ್ದು ಕಾರ್ಯಗಳಿರುತ್ತೋ ಅದೆಲ್ಲ ಮುಗಿಸಿ ಬರ್ತಾಯಿದ್ರು ಅಂತ ತಿಳಿಸ್ತಾರೆ ಇದರಲ್ಲಿ. ಈ ಪ್ರಸಂಗ ಮೇಯ್ನಾಗೆ ನಾವು ಅಜ್ಜಿ ಮೊಮ್ಮಗಳು ಹೇಗೆ ಇರುತ್ತೋ ಆ ಥರ ನೋಡ್ದಂಗಿದೆ ಅನಸೂಯ ಮತ್ತು ಸೀತಾದೇವಿಯ ಮಾತುಕತೆ. ಧನ್ಯವಾದ. ಜೈ ಶ್ರೀರಾಮ್.